ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮುಂಬರುವಂಥ GPSTER, PSTER, HSTER ಒಂದು ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ತರಗತಿಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀವಿ. ಮೊದಲಿಗೆ ನಾವು PSTER ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತಹ ಪರಿಸರ ಅಧ್ಯಯನದ ಪ್ರಶ್ನೋತ್ತರಗಳ ಬಗ್ಗೆ ತರಗತಿಗಳನ್ನು ಮಾಡ್ತಾ ಹೋಗ್ತಿದ್ದೀವಿ. ಇದು 5ನೇ ತರಗತಿಯ ಪರಿಸರ ಅಧ್ಯಯನದ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 5ರ ಪ್ರಮುಖ ಪ್ರಶ್ನೋತ್ತರಗಳ ಒಂದು ತರಗತಿಯಾಗಿರ್ತದೆ. ದಯಮಾಡಿ ಈ ತರಗತಿಗಳನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ನೀರು, ಮಣ್ಣು, ಗಾಳಿ ಇವುಗಳನ್ನು ಏನೆಂದು ಕರೆಯುತ್ತಾರೆ? ಮಾನವ ನಿರ್ಮಿತ ವಸ್ತುಗಳು, ನೈಸರ್ಗಿಕ ಸಂಪನ್ಮೂಲಗಳು, ಕೃತಕ ಶಕ್ತಿ, ಯಾಂತ್ರಿಕ ವಸ್ತುಗಳು. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೈಸರ್ಗಿಕ ಸಂಪನ್ಮೂಲಗಳು. ಪ್ರಕೃತಿಯಲ್ಲಿ ಜೀವಿಗಳ ಬದುಕಿಗೆ ಅಗತ್ಯವಾಗಿ ದೊರೆಯುವ ವಸ್ತುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಮೂಲಭೂತವಾಗಿ ಎಲ್ಲ ಜೀವಿಗಳಿಗೂ ಬೇಕಾಗಿರುವಂಥ ಒಂದು ಸಂಪನ್ಮೂಲಗಳಾಗಿರ್ತವೆ. ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಗಾಳಿಯಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಸಂಪನ್ಮೂಲಗಳಾಗಿರುವಂಥದ್ದು. ಮುಂದಿನ ಪ್ರಶ್ನೆ, ಮಾನವರ ಜೀವಿತಾವಧಿಯಲ್ಲಿ ನಿರಂತರವಾಗಿ ಲಭ್ಯವಿರುವ ಮತ್ತು ಬಳಸಿದಷ್ಟು ದೊರೆಯುವ ಸಂಪನ್ಮೂಲಗಳು ಯಾವುವು? ನವೀಕರಿಸಲಾಗದ ಸಂಪನ್ಮೂಲಗಳು, ಪಳೆಯುಳಿಕೆ ಇಂಧನಗಳು, ನವೀಕರಿಸಬಹುದಾದ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು. ನೋಡಿ, ಇಲ್ಲಿ ಯಾವ ಅಂತ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಅಂದರೆ ಸೌರಶಕ್ತಿ, ಗಾಳಿ, ನೀರು. ಇಂತಹ ಸಂಪನ್ಮೂಲಗಳನ್ನು ನಿರಂತರವಾಗಿ ಬಳಸಿದರೂ ಕೂಡ ಇವುಗಳನ್ನು ಮತ್ತೆ ನಾವು ನವೀಕರಿಸಬಹುದು. ಆದ್ದರಿಂದ ಇವುಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ? ಸೌರಶಕ್ತಿ, ಗಾಳಿ, ಪೆಟ್ರೋಲ್, ಮಣ್ಣು. ಈ ಆಯ್ಕೆಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಅಂದರೆ ಪೆಟ್ರೋಲ್. ನೋಡಿ, ಪೆಟ್ರೋಲ್ ಬಳಸಿದೆಂತೆಲ್ಲ ಮುಗಿದು ಹೋಗುವಂಥ ಒಂದು ಸಂಪನ್ಮೂಲ. ಇದನ್ನು ನಾವು ಪುನಃ ನವೀಕರಿಸಲು ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನು ನವೀಕರಿಸಲಾಗದ ಸಂಪನ್ಮೂಲ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಯಾವ ನೈಸರ್ಗಿಕ ಶಕ್ತಿಯನ್ನು ಬಳಸಿಕೊಳ್ಳುತ್ತವೆ? ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಯಾವ ನೈಸರ್ಗಿಕ ಶಕ್ತಿಯನ್ನು ಬಳಸಿಕೊಳ್ಳುತ್ತವೆ? ಆಯ್ಕೆಗಳು ವಾಯುಶಕ್ತಿ, ಸೌರಶಕ್ತಿ, ವಿದ್ಯುತ್ ಶಕ್ತಿ ಮತ್ತು ಅನಿಲ ಶಕ್ತಿ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸೌರಶಕ್ತಿ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರು ಮಾಡ್ಕೊಳ್ಳೋದನ್ನು ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಆ ಒಂದು ಸಂದರ್ಭದಲ್ಲಿ ಸೂರ್ಯನ ಬೆಳಕನ್ನು ಅಥವಾ ಸೌರಶಕ್ತಿಯನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವುದನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರಗಳನ್ನು ಏನೆಂದು ಕರೆಯುತ್ತಾರೆ? ಶಿಲೆಗಳಿಂದ ಭೂಮಿಯ ಮೇಲ್ಪದರ ರಚನೆಯಾಗಿರುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಜಲಗೋಳ, ವಾಯುಗೋಳ, ಶಿಲಾಗೋಳ, ಜೀವಗೋಳ. ಶಿಲೆಗಳಿಂದ ರಚನೆಯಾಗಿರುವಂಥ ಪದರವನ್ನು ನಾವು ಶಿಲಾಗೋಳ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸುಮಾರು 3 ಸೆಂಟಿಮೀಟರಷ್ಟು ಮಣ್ಣು ರೂಪುಗೊಳ್ಳಲು ಎಷ್ಟು ವರ್ಷಗಳು ಬೇಕಾಗುತ್ತದೆ? ಸುಮಾರು 3 ಸೆಂಟಿಮೀಟರಷ್ಟು ಮಣ್ಣು ರಚನೆ ಆಗಬೇಕಾದ್ರೆ ಎಷ್ಟು ವರ್ಷಗಳನ್ನು ತೆಗೆದುಕೊಳ್ತದೆ ಅನ್ನೋದು ಪ್ರಶ್ನೆ. ಸುಮಾರು 10ರಿಂದ 20 ವರ್ಷಗಳು, ಸುಮಾರು 50ರಿಂದ 100 ವರ್ಷಗಳು, ಸುಮಾರು 500ರಿಂದ 1,500 ವರ್ಷಗಳು, 2,000ದಿಂದ 5,000 ವರ್ಷಗಳು. ಸುಮಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ 500ರಿಂದ 1,500 ವರ್ಷಗಳು. ಮಣ್ಣು ಅತ್ಯಂತ ನಿಧಾನವಾಗಿ ರೂಪುಗೊಳ್ಳುವಂಥ ಒಂದು ಸಂಪನ್ಮೂಲ ಆಗಿದೆ. 3 ಸೆಂಟಿಮೀಟರ್ ಮಣ್ಣು ರೂಪುಗೊಳ್ಳಲಿಕ್ಕೆ 500ರಿಂದ 1,500 ವರ್ಷಗಳು ಬೇಕಾಗುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಪ್ರಶ್ನೆ, ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ಮಾಡುವ ಬೇಸಾಯ ಯಾವುದು? ಮಣ್ಣಿನ ಸವೆತವನ್ನು ತಡೆಗಟ್ಟಲಿಕ್ಕೋಸ್ಕರ ಭೂಮಿಯ ಆಕಾರಕ್ಕೆ ಅನುಸಾರ ಮಾಡುವಂತಹ ವ್ಯವಸಾಯ ಯಾವುದು ಅಂತ ಸಾಂದ್ರ ಬೇಸಾಯ, ಸಮಪಾತಾಳಿ ಬೇಸಾಯ,
ಸ್ಥಳಾಂತರ ಬೇಸಾಯ, ಒಣ ಬೇಸಾಯ. ಭೂಮಿಯ ಆಕಾರಕ್ಕೆ ಅನುಗುಣವಾಗಿ ಮಾಡುವಂಥ ವ್ಯವಸಾಯವನ್ನು ಸಮಪಾತಾಳಿ ಬೇಸಾಯ ಅಂತ ಕರಿತೀವಿ. ಈ ರೀತಿಯ ಬೇಸಾಯದಿಂದ ಮಣ್ಣಿನ ಸವೆತವನ್ನು ಕಡಿಮೆ ಮಾಡ್ಬೋದು. ಅಂದರೆ ಭೂಮಿಯ ಇಳಿಜಾರಿಗೆ ಮಣ್ಣು ಕೊಚ್ಚು ಹೋಗದಂತೆ ಬದುಗಳನ್ನು ನಿರ್ಮಾಣ ಮಾಡಿ ವ್ಯವಸಾಯವನ್ನು ಮಾಡುವಂಥದ್ದು. ಮುಂದಿನ ಪ್ರಶ್ನೆ, ವನ್ಯ ಪ್ರಾಣಿಗಳಿಗೆ ನೈಸರ್ಗಿಕ ಆವಾಸ ಸ್ಥಾನ ಮತ್ತು ಮಾನವರಿಗೆ ಅಗತ್ಯ ವಸ್ತುಗಳನ್ನು ಒದಗಿಸುವುದು ಯಾವುದು? ಕಾಡು ಪ್ರಾಣಿಗಳಿಗೆ ನೈಸರ್ಗಿಕವಾಗಿ ಆವಾಸ ಸ್ಥಾನ ಮತ್ತು ಮನುಷ್ಯರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವುದು ಯಾವುದು ಅಂತಂದರೆ ನಗರಗಳು, ಕಾರ್ಖಾನೆಗಳು, ಕಾಡುಗಳು, ಮೃಗಾಲಯಗಳು. ಈ ಪ್ರಶ್ನೆಗೆ ಕಾಡುಗಳು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಕಾಡುಗಳು ಪ್ರಾಣಿಗಳಿಗಾಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು, ಇವಕ್ಕೆಲ್ಲವೂ ಕೂಡ ವಾಸಸ್ಥಾನ ಆಗಿರುವಂಥದ್ದು ನೋಡ್ತೀವಿ. ಜೊತೆಗೆ ಮನುಷ್ಯರಿಗೆ ಹಣ್ಣುಗಳನ್ನು, ಹೂವುಗಳನ್ನು, ಮರಮುಟ್ಟುಗಳನ್ನು ನೀಡುವಂಥ ಒಂದು ಅಗತ್ಯ ವಸ್ತುಗಳನ್ನು ಪೂರೈಸುವ ಒಂದು ತಾಣವಾಗಿರುವುದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಮರಗಳಿಂದ ಪರಿಸರದಲ್ಲಿ ಯಾವ ಅನಿಲದ ಪ್ರಮಾಣ ಹೆಚ್ಚಾಗುತ್ತದೆ? ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಆಕ್ಸಿಜನ್, ಮೀಥೇನ್. ನೋಡಿ, ಮರಗಳು ತಮ್ಮ ಆಹಾರವನ್ನು ತಯಾರು ಮಾಡ್ಕೋಬೇಕಾದ್ರೆ ಆಕ್ಸಿಜನನ್ನು ಆಚೆಗೆ ಬಿಡ್ತವೆ. ಸೊ ಇದನ್ನು ನಾವು ಜೀವ ಒಂದು ಅನಿಲ ಅಂತ ಕರಿತೀವಿ. ಈ ಮರಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಕ್ಸಿಜನ್ ನಮಗೆ ಕೊಡುವುದನ್ನು ಕಾಣ್ಬೋದು. ಮುಂದಿನ ಪ್ರಶ್ನೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಅರಣ್ಯ ನಾಶ ತಡೆಗಟ್ಟಲು ಪಾಂಡುರಂಗ ಹೆಗಡೆರವರು ಆರಂಭಿಸಿದಂಥ ಚಳುವಳಿ ಯಾವುದು? ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ಜಂಗಲ್ ಬಚಾವೋ, ಮೌನ ಕಣಿವೆ ಹೋರಾಟ. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಪ್ಪಿಕೋ ಚಳುವಳಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇದು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕರ್ನಾಟಕದಲ್ಲಿ ಪಾಂಡುರಂಗ ಹೆಗಡೆ ಅನ್ನೋರು ಶುರು ಮಾಡಿದಂಥ ಒಂದು ಚಳುವಳಿ ಆಗಿರುವುದು ಇದು. ಮುಂದಿನ ಪ್ರಶ್ನೆ, ಹಿಮಾಲಯದ ಅರಣ್ಯಗಳ ಸಂರಕ್ಷಣೆಗಾಗಿ ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಸುಂದರ್ಲಾಲ್ ಬಹುಗುಣರವರು ನಡೆಸಿದಂಥ ಚಳುವಳಿ ಯಾವುದು? ನೋಡಿ, ಆಯ್ಕೆಗಳನ್ನು ನಾವು ನೋಡ್ತಾ ಹೋದ್ರೆ ಅಪ್ಪಿಕೋ ಚಳುವಳಿ, ಚಿಪ್ಕೋ ಚಳುವಳಿ, ಸೈಲೆಂಟ್ ವ್ಯಾಲಿ, ನರ್ಮದಾ ಬಚಾವೋ. ಈ ಒಂದು ಆಯ್ಕೆಗಳಲ್ಲಿ ಚಿಪ್ಕೋ ಚಳುವಳಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇದು ಉತ್ತರ ಭಾರತದ ಹಿಮಾಲಯ ಭಾಗದಲ್ಲಿ ನಡೆದಂಥ ಒಂದು ಪ್ರಸಿದ್ಧವಾದ ಒಂದು ಪರಿಸರ ಚಳುವಳಿ ಆಗಿರುವಂಥದ್ದು. ಇದರ ಮುಂದಾಳತ್ವವನ್ನು ವಹಿಸಿಕೊಂಡಂಥವರು ಸುಂದರ್ಲಾಲ್ ಬಹುಗುಣ ಅನ್ನೋರು. ಮುಂದಿನ ಪ್ರಶ್ನೆ, ವೃಕ್ಷ ಮಾತೆ ಎಂದೇ ದೇಶಾದ್ಯಂತ ಪ್ರಖ್ಯಾತಿ ಪಡೆದಿರುವ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ, ಸಾಲು ಮರದ ತಿಮ್ಮಕ್ಕ, ಸಾವಿತ್ರಿಬಾಯಿ ಫುಲೆ, ಸೂಲಗಿತ್ತಿ ನರಸಮ್ಮ. ಈ ಒಂದು ಆಯ್ಕೆಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಾವಿರಾರು ಮರಗಳನ್ನು ಮಕ್ಕಳಂತೆ ಬೆಳೆಸಿದ ಕಾರಣಕ್ಕೆ ಇವರಿಗೆ ವೃಕ್ಷ ಮಾತೆ ಅಂತ ಬಿರುದನ್ನು ಕೊಟ್ಟಿರುವುದನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಸಾಲು ಮರದ ತಿಮ್ಮಕ್ಕರವರು ತಮ್ಮ ಊರಾದ ಹುಲಿಕಲ್ನಿಂದ ಎಲ್ಲಿಯವರೆಗೆ ಆಲದ ಮರಗಳನ್ನು ನೆಟ್ಟು ಪೋಷಿಸಿದರು? ಬೆಂಗಳೂರು, ಕುದೂರು, ಮಾಗಡಿ, ಗುಬ್ಬಿ. ಈ ಆಯ್ಕೆಗಳಲ್ಲಿ ಕುದೂರು ಅನ್ನೋದು ಸರಿಯಾದ ಉತ್ತರ. ಸಾಲು ಮರದ ತಿಮ್ಮಕ್ಕನವರು ಹುಲಿಕಲ್ನಿಂದ ಕುದೂರು ರಸ್ತೆಯ ಎರಡೂ ಬದಿಗಳಲ್ಲಿ ಮರಗಳನ್ನು ಬೆಳೆಸಿರುವುದನ್ನು ನಾವು ಇವಾಗಲೂ ಕೂಡ ನೋಡ್ಬೋದು. ಮುಂದಿನ ಪ್ರಶ್ನೆ, ಸಾಲು ಮರದ ತಿಮ್ಮಕ್ಕನವರ ಪರಿಸರ ಕಾಳಜಿಯನ್ನು ಗೌರವಿಸಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಂತಹ ಯೋಜನೆ ಯಾವುದು? ಹಸಿರು ಕರ್ನಾಟಕ, ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ, ವೃಕ್ಷ ರಕ್ಷಾ, ಅರಣ್ಯ ಭಾಗ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ. ಇದನ್ನು 2014-15ನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡುವಂಥ ಒಂದು ಯೋಜನೆ ಇದು. ಮುಂದಿನ ಪ್ರಶ್ನೆ, ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹಗಳು ಆಕ್ಸಿಜನ್ ಇಲ್ಲದೆ ಭೂಮಿಯೊಳಗೆ ಕೊಳೆತು ಲಕ್ಷಾಂತರ ವರ್ಷಗಳ ನಂತರ ಏನಾಗ್ತವೆ? ಖನಿಜಗಳಾಗ್ತವೆ, ಪಳೆಯುಳಿಕೆ ಇಂಧನಗಳಾಗ್ತವೆ, ಮಣ್ಣು, ಚಿನ್ನ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪಳೆಯುಳಿಕೆಯ ಇಂಧನಗಳಾಗಿ ರೂಪುಗೊಳ್ಳುವುದನ್ನು ನೋಡ್ಬೋದು. ಪೆಟ್ರೋಲಿಯಂ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಇವೆಲ್ಲವೂ ಕೂಡ ಪಳೆಯುಳಿಕೆ ಇಂಧನಗಳಿಗೆ ಉದಾಹರಣೆಗಳು. ಮುಂದಿನ ಪ್ರಶ್ನೆ, ದ್ರವರೂಪದ ಖನಿಜ ಎಂದು ಯಾವುದನ್ನು ಕರೆಯುತ್ತಾರೆ? ನೀರು, ಪೆಟ್ರೋಲಿಯಂ,
ಪಾದರಸ, ಅಡುಗೆ ಎಣ್ಣೆ. ಈ ಒಂದು ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರ ಪೆಟ್ರೋಲಿಯಂ ಅನ್ನೋದು ಆಗ್ತದೆ. ಸೊ ಇದಕ್ಕೆ ವಿವರಣೆ ನೋಡ್ತಾ ಹೋದ್ರೆ ಭೂಮಿಯ ಶಿಲಾಪದರಗಳ ಅಡಿಯಲ್ಲಿ ಶೇಖರವಾಗಿರುವಂಥ ಒಂದು ದ್ರವ ಖನಿಜ ಇದು. ಮುಂದಿನ ಪ್ರಶ್ನೆ, ಮನೆಗಳಲ್ಲಿ ಅಡುಗೆ ಮಾಡಲು ಬಳಸುವ LPGಯ ಪೂರ್ಣ ರೂಪವೇನು? LPG ಗ್ಯಾಸ್ಗಳು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾರಣಗಳಿಂದ ಇವುಗಳ ಪೂರೈಕೆ ಸ್ವಲ್ಪ ವ್ಯತ್ಯಾಸ ಆಗಿರುವುದನ್ನು ನೋಡ್ಬೋದು. ಸೊ ಇದರ ವಿಸ್ತೃತ ರೂಪ ಏನು ಅಂತ ನೋಡ್ತಾ ಹೋದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಲೋ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಲೈಟ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಿಗೆ ಬಳಸುವ ಅನಿಲ ಯಾವುದು? ಆಕ್ಸಿಜನ್, ಸಂಪೀಡಿತ ನೈಸರ್ಗಿಕ ಅನಿಲ, ಹೈಡ್ರೋಜನ್, ನೈಟ್ರೋಜನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಂಪೀಡಿತ ನೈಸರ್ಗಿಕ ಅನಿಲ ಅಥವಾ CNG ಅಂತ ಕರಿತೀವಿ. ಇದು ಮಾಲಿನ್ಯವನ್ನು ಕಡಿಮೆ ಮಾಡುವಂಥ ಒಂದು ಪರ್ಯಾಯ ಇಂಧನವಾಗಿದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಉತ್ಪಾದಿಸಲು ಮತ್ತು ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸುವ ಕಪ್ಪು ಬಣ್ಣದ ಘನ ಇಂಧನ ಯಾವುದು? ಪೆಟ್ರೋಲಿಯಂ, ಕಲ್ಲಿದ್ದಲು, ಮೇಣ, ಕಟ್ಟಿಗೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಲಿದ್ದಲು. ಭೂಮಿಯೊಳಗೆ ಹೂತು ಹೋದ ಮರಗಿಡಗಳ ಅವಶೇಷಗಳು ಕಲ್ಲಿದ್ದಲಾಗಿ ಮಾರ್ಪಾಡಾಗುವುದನ್ನು ನೋಡ್ತೀವಿ. ಇದಕ್ಕೆ ಸುಮಾರು ವರ್ಷಗಳು ಸಮಯವನ್ನು ತೆಗೆದುಕೊಂಡು ಈ ಕಲ್ಲಿದ್ದಲಾಗಿ ಪರಿವರ್ತನೆ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಪ್ರಶ್ನೆ, ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ಶುದ್ಧೀಕರಿಸಿ ಬೇರ್ಪಡಿಸುವಂಥ ಸ್ಥಳ ಯಾವುದು? ಆಯ್ಕೆಗಳನ್ನು ನೋಡ್ತಾ ಹೋದರೆ ಶಾಲೆಗಳು, ಕಾರ್ಖಾನೆಗಳು, ಹೊಲಗಳು, ಬ್ಯಾಂಕ್ಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಖಾನೆಗಳು. ಅದಿರನ್ನು ಹೊರತೆಗೆದು ಕಾರ್ಖಾನೆಗಳಲ್ಲಿ ಲೋಹವಾಗಿ ಪರಿವರ್ತಿಸುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಬನ್ನೇರುಘಟ್ಟ ಮತ್ತು ಬಂಡೀಪುರ ಇವು ಯಾವುದಕ್ಕೆ ಉದಾಹರಣೆಗಳಾಗಿವೆ? ಕೈಗಾರಿಕಾ ವಲಯಗಳು, ರಾಷ್ಟ್ರೀಯ ಉದ್ಯಾನಗಳು ಅಥವಾ ಅರಣ್ಯ ಸಂರಕ್ಷಿತ ಪ್ರದೇಶಗಳು, ಪ್ರವಾಸಿ ನಗರಗಳು, ಮಾರುಕಟ್ಟೆಗಳು. ಈ ಆಯ್ಕೆಗಳಲ್ಲಿ ಈ ಬನ್ನೇರುಘಟ್ಟ ಮತ್ತು ಬಂಡೀಪುರ ಪ್ರದೇಶಗಳು ರಾಷ್ಟ್ರೀಯ ಉದ್ಯಾನಗಳಾಗಿವೆ ಅಥವಾ ಅರಣ್ಯ ಸಂರಕ್ಷಿತ ಪ್ರದೇಶ ಅಂತಲೂ ಕೂಡ ಕರಿಬಹುದು. ಮುಂದಿನ ಪ್ರಶ್ನೆ, ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಮರ ಕಡಿಯುವುದು ನಿಷೇಧಿಸಲ್ಪಟ್ಟಿರುವ ಅರಣ್ಯ ಪ್ರದೇಶ ಯಾವುದು? ನಾಗಬನಗಳು, ದೇವರ ಕಾಡುಗಳು, ಗುಂಡುತೋಪು, ಪವಿತ್ರ ವನ. ಈ ಆಯ್ಕೆಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ದೇವರ ಕಾಡುಗಳಂತಿದ್ದಾವೆ. ಇಲ್ಲಿ ಧಾರ್ಮಿಕ ಆಚರಣೆಗಳಿಂದ ಇಲ್ಲಿನ ಕಾಡುಗಳನ್ನು ಕಡಿಯುವುದನ್ನು ನಿಷೇಧ ಮಾಡಲಾಗಿದೆ. ಅದೇ ರೀತಿ ನಾವು ದಕ್ಷಿಣ ಕರ್ನಾಟಕದಲ್ಲಿ ನಾಗಬನಗಳು ಅಂತ ಕರಿತೀವಿ. ಸೊ ಇಲ್ಲಿ ಧಾರ್ಮಿಕ ಆಚರಣೆಗಳಿಂದ ಇಲ್ಲಿ ಅರಣ್ಯವನ್ನು ಕಡಿಯುವುದನ್ನು ಇಲ್ಲಿ ನಿಷೇಧ ಮಾಡಿರುವುದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಸರ್ಕಾರವು ಅರಣ್ಯಗಳ ಪೋಷಣೆ ಮತ್ತು ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಯಾವಾಗ ಜಾರಿಗೆ ತಂದಿತು? 1947ರಲ್ಲಿ, 1988ರಲ್ಲಿ, 2014ರಲ್ಲಿ, 2000ರಲ್ಲಿ. ಈ ಪ್ರಶ್ನೆಗೆ ರಾಷ್ಟ್ರೀಯ ಅರಣ್ಯ ನೀತಿಯನ್ನು 1988ರಲ್ಲಿ ಜಾರಿಗೊಳಿಸಿರುವುದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಇಂಧನಗಳ ಅತಿಯಾದ ಬಳಕೆ ಪರಿಸರಕ್ಕೆ ಹಾನಿಕರವಾದ್ದರಿಂದ ಇತ್ತೀಚೆಗೆ ಯಾವ ಶಕ್ತಿಯ ಬಳಕೆ ಹೆಚ್ಚುತ್ತಿದೆ? ಕಲ್ಲಿದ್ದಲು, ಸೌರಶಕ್ತಿ, ಸೀಮೆ ಎಣ್ಣೆ, ಕಟ್ಟಿಗೆ. ಈ ಒಂದು ಆಯ್ಕೆಗಳಲ್ಲಿ ಸೌರಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಸೌರಶಕ್ತಿಯು ಪರಿಸರ ಸ್ನೇಹಿಯಾಗಿದ್ದು ಎಂದಿಗೂ ಮುಗಿಯಾದ ಒಂದು ಸಂಪನ್ಮೂಲವಾಗಿದೆ. ಮುಂದಿನ ಪ್ರಶ್ನೆ, ಪ್ರಾಣಿಗಳು ಸಂತಾನೋತ್ಪತ್ತಿಯ ಮೂಲಕ ಸಂಖ್ಯೆ ಹೆಚ್ಚಿಸಿಕೊಳ್ಳುವುದರಿಂದ ಇವುಗಳನ್ನು ಯಾವ ಸಂಪನ್ಮೂಲವೆನ್ನುವರು? ನವೀಕರಿಸಲಾಗದ ಸಂಪನ್ಮೂಲ, ನವೀಕರಿಸಬಹುದಾದ ಸಂಪನ್ಮೂಲ, ಕೃತಕ ಸಂಪನ್ಮೂಲ, ಖನಿಜ ಸಂಪನ್ಮೂಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನವೀಕರಿಸಬಹುದಾದ ಸಂಪನ್ಮೂಲ. ಸ್ನೇಹಿತರೆ, ಇಲ್ಲಿಯ ತನಕ ನಾವು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಸುಮಾರು 25 ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದೆಯೂ ಕೂಡ ಇದೇ ರೀತಿಯ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ದಯಮಾಡಿ ತಾವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಮಗೆ ಒಂದು ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊತಾ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.